ಇವಾಗ ನೋಡ್ತಾ ಇರೋ ಮಿಷನ್ ಬಂದು ಕೋಳಿ ಮೊಟ್ಟೆಯಿಂದ ಮರಿ ಮಾಡುವಂತ ಮಿಷನ್. ಎಪ್ಪತ್ತು ಮೊಟ್ಟೆ ಮಿಷನ್ ಒಂದೇ ಸತಿ 70 ಮೊಟ್ಟೆನ ಇಟ್ಟು 21 ದಿನದಲ್ಲಿ ಮರಿ ಹೇಗಾಗುತ್ತೆ ಅನ್ನೋದು ಈ ಮಿಷನ್ ಇಂದ ನಾನು ತೋರಿಸ್ಬೋದು. ಇನ್ಕ್ಯುಬೇಟರ್ ಮೊಟ್ಟೆಗಳು ಏನೆಲ್ಲ ಲಾಭ ತಂದುಕೊಡುತ್ತೆ ತಿಳ್ಕೊಳ್ಳೋಣ. ವೀಕ್ಷಕರೇ, ನೀವೇನಾರು ಒಂದೇ ಬಾರಿ 70 ರಿಂದ 100 ಕೋಳಿ ಮೊಟ್ಟೆಗಳನ್ನ ಮರಿ ಮಾಡಿಸಬೇಕು ಅನ್ನೋದಿದ್ರೆ ಇನ್ನು ಕಾಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಂದಿನ ತಂತ್ರಜ್ಞಾನದಲ್ಲಿ ಇನ್ಕ್ಯುಬೇಟರ್ ಮೂಲಕ ಮೊಟ್ಟೆಯಿಂದ ಕೋಳಿ ಮರಿಗಳನ್ನ ಸುಲಭವಾಗಿ ಮಾಡ್ಕೊಳ್ಬಹುದು. ಇನ್ಕ್ಯುಬೇಟರ್ ಬಳಕೆಯ ಲಾಭ ಏನ್ ಗೊತ್ತಾ? ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮರಿಗಳನ್ನ ಉತ್ಪತ್ತಿ ಮಾಡುವುದು, ಹವಾಮಾನ ನಿಯಂತ್ರಿತ ಬೆಳವಣಿಗೆ ಇದೆ, ತಜ್ಞರ ಸಹಾಯ ಇಲ್ಲದೆ ಮನೆಯಲ್ಲೇ ಯಂತ್ರ ಬಳಸಬಹುದು, ವಿದ್ಯುತ್ ಅಥವಾ ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವುದು ಬಹಳ ಸುಲಭ. ಈಗ ರೈತರು, ಪಶುಪಾಲಕರು ಮತ್ತು ಹೊಸ ಉದ್ಯಮ ಆರಂಭಿಕರು ಇನ್ಕ್ಯುಬೇಟರ್ ಬಳಸಿ ತಮ್ಮ ಸಂಪತ್ತನ್ನ ಹೆಚ್ಚಿಸಿಕೊಳ್ತಿದ್ದಾರೆ. ಮತ್ತು ನೀವೇನಾದ್ರೂ ಕೋಳಿ ಸಾಗಾಣಿಕೆಯಲ್ಲಿ ತೊಡಗಿದ್ರೆ ಯಂತ್ರದ ಮೂಲಕ ಬಹಳಷ್ಟು ಉಪಯೋಗ ಸಿಗುತ್ತೆ. ಹಾಗಾದ್ರೆ ತಡ ಯಾಕೆ? ಕರೆ ಮಾಡಿ, ನಿಮ್ಮ ಇನ್ಕ್ಯುಬೇಟರ್ ಬುಕ್ ಮಾಡಿ. ಬೇರೆ ಬೇರೆ ಗಾತ್ರದಲ್ಲಿ ಲಭ್ಯ ಇದೆ ಮತ್ತು ಕಡಿಮೆ ಬೆಲೆಯಲ್ಲಿ. ವೀಕ್ಷಕರೇ, ನೀವು ನೋಡ್ತಾ ಇರೋದು 70 ಮೊಟ್ಟೆ ಅಂತ ಮಿಷನ್. ನಮ್ಮ ಹತ್ರ 70 ರಿಂದ 35, 70, 100, 200 ಅಂತ 2000 ಕೆಪಾಸಿಟಿಯಿಂದ 5000 ಕೆಪಾಸಿಟಿವರೆಗೂ ಮಿಷನ್ ಇದೆ. ಸೊ ನಮ್ಗೆ ಇವಾಗ ನಮ್ಮ ರೈತರಿಗೆ ಮತ್ತೆ ನಮ್ಮ ಕೋಳಿ ಸಾಕಾಣಿಕೆ ಮಾಡೋರಿಗೆ ಅನುಕೂಲ ಆಗ್ಲಿ ಅಂತೇಳಿ ಈ 70 ಮೊಟ್ಟೆ ಅಂತ ಮಿಷನ್ ಹೆಂಗ್ ಪ್ರಾಸೆಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ನಾನು ಅವಾಗ್ಲೇ ಹೇಳ್ತಿದ್ದಂಗೆ, ಅವಾಗ ಒಂದು ಕೋಳಿಗೆ 10 ರಿಂದ 15 ಮೊಟ್ಟೆ ಇಟ್ಟು ಮರಿ ಮಾಡಿಸ್ತಿದ್ರು. ಅದರಲ್ಲೂ ಸುಮಾರು ವೇಸ್ಟ್ ಆಗ್ತಿತ್ತು. ಅದೇ ಪ್ರಾಸೆಸ್ ನಾನು ಮಿಷನ್ ಇಂದ ತಂದಿದ್ದೀನಿ. ಸೊ ನಮ್ಮ ಮಿಷನ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ, ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಒಂದು ಕೋಳಿ ಕಾವಿಂದ ಮೊಟ್ಟೆ ಮರಿ ಮಾಡಬೇಕು ಅಂದ್ರೆ ಅದಕ್ಕೆ 4 ವಿಷಯ ಬೇಕಾಗಿದೆ. ಒಂದು, ಪ್ರಾಪರ್ ಹೀಟ್, ಟೆಂಪರೇಚರ್ ಕರೆಕ್ಟ್ ಆಗಿ 38 ಡಿಗ್ರಿಯಲ್ಲಿ ಕಾವು ಕೊಡಬೇಕು. ಮತ್ತೊಂದು, ಏರ್ ಸರ್ಕ್ಯುಲೇಷನ್, ಪ್ರಾಪರ್ ಆಗಿ ಆಕ್ಸಿಜನ್ ಮತ್ತೆ ಏರು ಎಲ್ಲಾ ಮೊಟ್ಟೆಗೂ ಸರ್ಕ್ಯುಲೇಷನ್ ಆಗ್ಬೇಕು. ಮತ್ತೆ ರೊಟೇಷನ್, ಮೊಟ್ಟೆ ಈ ಕಡೆಯಿಂದ ಆ ಕಡೆಯಿಂದ ತಿರುಗಬೇಕು. 4ನೇದು ಹ್ಯೂಮಿಡಿಟಿ, ನೀರಂಶ. ಸೊ ಈ ಮೊಟ್ಟೆ ಏನ್ ಮಾಡುತ್ತೆ ಅಂದ್ರೆ, ನಾನು ಅವಾಗ್ಲೇ ಹೇಳ್ದಂಗೆ ಹೀಟು. ನಮ್ದು ಹೀಟ್ಗೆ ಎರಡು ತರ ಆಪ್ಷನ್ಸ್ ಕೊಟ್ಟಿದ್ವಿ. ಒಂದು ಬಲ್ಬ್ ಮತ್ತೆ ಹೀಟರ್. ನಮ್ದು ಯಾವ್ದೇ ತರ ಶಾಕ್ ಹೊಡಿಯಲ್ಲ, ಏನೂ ಆಗಲ್ಲ. ನಾನು ತೋರಿಸ್ತಾ ಇರೋದು ಔಟರ್ ಬಾಡಿ ಬಂದು ಫುಲ್ ಅಂಡ್ ಫುಲ್ ಫೈಬರ್, ಒಳಗಡೆ ಬಂದು ಅಲ್ಯೂಮಿನಿಯಂ ಟ್ರೇ, ರೊಟೇಷನ್ ಆಗೋದು ಅಲ್ಯೂಮಿನಿಯಂ ಟ್ರೇ. ನಾನು ಹೇಳಿದ 4 ವಿಷಯದಲ್ಲಿ ಮೊದಲನೇದು ಬಲ್ಬು ಮತ್ತೆ ಹೀಟರ್. ಪ್ರಾಪರ್ ಟೆಂಪರೇಚರ್ 38 ಡಿಗ್ರಿ ಕೊಡೋದಕ್ಕೆ ಪ್ರಾಪರ್ ಟೆಂಪರೇಚರ್. ಇದು ನೀವು ನೋಡ್ತಾ ಇದೀರಲ್ಲ, ಇದು ಸೆನ್ಸರ್. ಒಳಗಡೆ ಏನ್ ಹೀಟ್ ಇದೆಯೋ ಅದನ್ನ ಇಲ್ಲಿ ಆಚೆಗಡೆ ಟೆಂಪರೇಚರ್ ಅಲ್ಲಿ ತೋರಿಸುತ್ತೆ. ಇವಾಗ ಸದ್ಯಕ್ಕೆ 31 ಡಿಗ್ರಿ ಇದೆ, ಇದು ಟೆಂಪರೇಚರ್. ಸೊ ಪಕ್ಕದಲ್ಲಿ ನೋಡ್ತಾ ಇರೋದು ಟೈಮರ್. ಈ ಟೈಮರ್ ಏನ್ ಮಾಡುತ್ತೆ ಅಂದ್ರೆ, ಈ ಮೊಟ್ಟೆ ರೊಟೇಟ್ ಭಾಗಕ್ಕೆ ಎವ್ರಿ 3 ಅವರ್ಸ್ ಒನ್ಸ್, ಇಲ್ಲಿ ನೋಡಿ 180 ಸೆಕೆಂಡ್ಸ್ಗೆ 180 ಮಿನಿಟ್ಸ್ಗೆ ಒಂದ್ಸತಿ ರೊಟೇಟ್ ಆಗುತ್ತೆ. ಸೊ ಇವಾಗ ಅದು 180 ಮಿನಿಟ್ಸ್ ಸೆಟ್ ಮಾಡಿರ್ತೀವಿ. ಸೊ ಎವ್ರಿ 3 ಅವರ್ಸ್ ಒನ್ಸ್ ಮಿಷನ್ ರೊಟೇಟ್ ಆಗುತ್ತೆ. ನಿಮ್ ಊರಲ್ಲಿ ಕರೆಂಟ್ ಪ್ರಾಬ್ಲಮ್ ಇದೆ, ಸೊ ಬಲ್ಬು ಬಂದಿ ಹೋಗುತ್ತೆ, ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಅವಾಗ ಫ್ಯೂಸ್ ಹೋಗುತ್ತೆ ಅಂದಾಗ, ಸಮ್ಟೈಮ್ಸ್ ನೀವು ಮನೇಲಿ ಇರಲ್ಲ, ಊರ್ಗ್ ಹೋಗಿರ್ತೀರಾ, ಎಲ್ಲರೂ ಹೋಗಿರ್ತೀರಾ, ಆ ಟೈಮಲ್ಲಿ ಬಲ್ಬ್ ಫ್ಯೂಸ್ ಹೋಗಿದಾಗ ನಿಮ್ಗೆ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಜಸ್ಟ್ ಒಂದು ಸ್ವಿಚ್, ಬಲ್ಬು ಮತ್ತೆ ಹೀಟರ್ ಆಪ್ಷನ್ಸ್ ಕೊಟ್ಟಿದ್ದೀನಿ. ಹೀಟರ್ ಬೇಕಂದ್ರೆ ಹೀಟರು, ಬಲ್ಬ್ ಬೇಕಂದ್ರೆ ಬಲ್ಬು. ಸರ್, ಇಡೀ ಕರ್ನಾಟಕದಲ್ಲಿ ಯಾವ್ದೇ ತರ ಯಾರುವೆ ಈ ತರ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಲ್ಲ, ನಾವೇ ಫಸ್ಟ್ ಮಾಡಿರ್ತು. ಮತ್ತೆ ಈ ಟೆಂಪರೇಚರ್ ಏನ್ 38 ಡಿಗ್ರಿ ಆಗಿದ ತಕ್ಷಣ, ಈ 38 ಡಿಗ್ರಿ ಆಗಿದ ತಕ್ಷಣ ಆಟೋಮೆಟಿಕ್ ಕಟ್ ಆಫ್ ಆಗ್ಬಿಡುತ್ತೆ. ಬಲ್ಬ್ ಆಗ್ಲಿ ಹೀಟರ್ ನೀವೇನ್ ಇಟ್ಟಿದ್ರೆ ಅದು ಆಫ್ ಆಗ್ಬಿಡುತ್ತೆ. ಸೇಮ್ ವೇ ಮೋಟರ್ ಎವ್ರಿ 3 ಅವರ್ಸ್ ಒನ್ಸ್ ಆಟೋಮೆಟಿಕ್ ರೊಟೇಟ್ ಆಗುತ್ತೆ. ಮತ್ತೆ ಪ್ರಾಪರ್ ಏರ್ ಸರ್ಕ್ಯುಲೇಷನ್, ನಾನು ಹೇಳ್ದಂಗೆ ನಿಮ್ಗೆ ಫ್ಯಾನ್, AC ಫ್ಯಾನ್ ಹಾಕಿದ್ವಿ, ಪ್ರಾಪರ್ ಆಗಿ ಏರ್ ಎಲ್ಲಾ ಮಟ್ಟಕ್ಕೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದೇ ತರ ಹ್ಯೂಮಿಡಿಟಿ. ಸೊ ನೀರಿಗೆ ನಾವ್ ಏನ್ ಮಾಡಿದೀವಿ ಅಂದ್ರೆ, ಇಲ್ಲಿ ನೋಡ್ಬೋದು ಸರ್ ನೀವು, ಇದು ಆಟೋಮೆಟಿಕ್ ಮಾಡಿದೀವಿ. ನೀವು ಆಚೆ ಕಡೆಯಿಂದನೇ ನೀರ್ ಹಾಕ್ಬೋದು. ಒನ್ಸ್ ನೀರ್ ಫಿಲ್ ಆಗಿದ ತಕ್ಷಣ ಇಲ್ಲಿ ನೋಡಿ ಸರ್, ಇದು ಔಟ್ಲೆಟ್ ಪೈಪ್. ನೀವು ಇಲ್ಲಿಂದನೇ ನೀರ್ ತುಂಬಿಸಿ, ನೀರ್ ತುಂಬಿದ್ಮೇಲೆ ಆಟೋಮೆಟಿಕ್ ಇಲ್ಲಿ ಫ್ಲೋ ಆಚೆ ಬಂದ್ಬಿಡುತ್ತೆ. ಸೊ ಇದನ್ನು ಕೂಡ ಕಸ್ಟಮರ್ ಯಾರಿಗೂ ರೈತರಿಗೆ ಕಷ್ಟ ಆಗದೆ ಇರಂಗ ಮಾಡಿದೀವಿ. ಸೊ ಒಳಗಡೆ ಏನ್ ಪ್ರಾಸೆಸ್ ನಡೀತಿದೆ ಅನ್ನೋ ಈ ಗ್ಲಾಸ್ ಅಡಿಯಿಂದ ನೋಡ್ಕೋಬಹುದು ಸರ್. ನೀವು ಗ್ಲಾಸ್ ಇಂದ ಕ್ಲೀನ್ ಆಗಿ ಕಾಣ್ತಾ ಇರುತ್ತೆ ಒಳಗಡೆ. ಸೊ ಮೊಟ್ಟೆ ಏನ್ ರೊಟೇಟ್ ಆಗ್ತಿದೆಯಾ, 2 ಬಲ್ಬು ಆನ್ ಆಗಿದೆಯಾ ಅಂತ. ಸರ್, ಈ ಗ್ಲಾಸ್ ಏನಕ್ಕೆ ಕೊಟ್ಟಿದೀವಿ ಅಂದ್ರೆ, ಎಕ್ಸಾಂಪಲ್ ಕಸ್ಟಮರ್ ಹತ್ರ, ಇವಾಗ ನಮ್ಮ ರೈತರ ಹತ್ರ ಒಂದೇ ಸತಿಗೆ ಅವ್ರ ಹತ್ರ 70 ಮೊಟ್ಟೆ ಇರ್ಲಿಲ್ಲ. ಅವ್ರ ಹತ್ರ ಫಸ್ಟ್ 1 ವೀಕ್ಗೆ ಬರೀ 20 ರಿಂದ 25 ಮೊಟ್ಟೆ ಬಂದಿತ್ತು ಅಂದ್ರೆ, ಅವ್ರು ಏನ್ ಮಾಡ್ಬೋದು ಅಂದ್ರೆ, ಜಸ್ಟ್ ಮೊಟ್ಟೆ ಮೇಲೆ ಹಿಂಗೆ ಡೇಟ್ ಬರ್ದ್ಬಿಟ್ಟು, ಇವತ್ತಿನ ಡೇಟ್ ಏನು, ಇವಾಗ ನೋಡಿದ್ ಹೋದ ವಾರ 12ನೇ ತಾರೀಕು ಬರ್ದಿರೋ ಡೇಟ್, ಹೋದ ವಾರದನ್ನ ಫಸ್ಟ್ ಡೇಟ್ ಬರ್ದಿದೀವಿ. ಇದು ಇವತ್ತಿನ ಮೊಟ್ಟೆ 19ನೇ ತಾರೀಕು ಬರ್ದಿರೋ ಮೊಟ್ಟೆ. ಸೊ ಫಸ್ಟ್ 12ನೇ ತಾರೀಕು ಬಂದಿರೋ ಮೊಟ್ಟೆ ನಾವು 5 ದಿನ ಸೇರ್ಸಿಟ್ಟಿದ್ ಮೊಟ್ಟೆ ನಾವು ಒಳಗಡೆ ಮಿಷನ್ ಅಲ್ಲಿ ಇಟ್ಟು ನಾವು ಕ್ಲೋಸ್ ಮಾಡಿ ಮಿಷನ್ ಆನ್ ಮಾಡ್ಬಿಡ್ಬೋದು. ಸೊ ನೆಕ್ಸ್ಟ್ 1 ವಾರ ಆದ್ಮೇಲೆ ಮತ್ತೆ 19ನೇ ತಾರೀಕಿಗೆ ಮತ್ತೆ ಮೊಟ್ಟೆ ಸಿಕ್ಕಿದಲ್ಲ, ಅದನ್ನ ಇಡ್ಬೋದು. ಸೊ ಈ ಮೊಟ್ಟೆ ಒಟ್ಟಿನಲ್ಲಿ 18 ದಿನ ರೊಟೇಷನ್ ಇರಬೇಕು. ಕೊನೆ 3 ದಿನ ಈ ಇನ್ನೊಂದು ಮೊಟ್ಟೆ ರೊಟೇಟ್ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಈ ಮೊಟ್ಟೆನ ಕೆಳಗಡೆ ಎತ್ತಿ ಒಂದು ಬಟ್ಟೆ ಹಾಕ್ಬಿಟ್ಟು ಬಟ್ಟೆ ಮೇಲೆ ಇಟ್ಬಿಟ್ರೆ ಸಾಕು ಸರ್. ಕೊನೆ 3 ದಿನದಲ್ಲಿ ಮೊಟ್ಟೆ ಮರಿ ಆಗುತ್ತೆ. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ಬಿಟ್ಟು
ಮಾಡಕ್ ಇಷ್ಟ ಇಲ್ಲ ಸರ್. ಕ್ವಾಲಿಟಿ ಅಂಡ್ ಗುಡ್. ಇವಾಗ ಎಕ್ಸಾಂಪಲ್ ನಾನು ಒಂದು ಹೇಳ್ಬೋದು ಸರ್, ಇಲ್ಲಿ ನಾವು ಪ್ಲಗ್ ಹಾಕಿದ್ದೀನಿ, ಇದು ಒಂದು ಸ್ವಿಚ್ ಇದೆಯಲ್ಲ ಸರ್, ಈ ಸ್ವಿಚ್ ಇನ್ ರೇಟು ಮಾರ್ಕೆಟ್ ಅಲ್ಲಿ 10 ರೂಪಾಯಿಗೂ ಸಿಗುತ್ತೆ. ನಾನು ಹಾಕಿರೋದು ಆಂಕರ್ ಕಂಪನಿದು 43 ರೂಪಾಯಿದು. ಸೊ ಒಂದ್ ಸ್ವಿಚ್ ಇಂದ ನಾನು ಏನಾದ್ರು 33 ರೂಪಾಯಿ ಉಳಿಸ್ತೀನಿ ಅಂದ್ರೆ 1000 ಮಿಷನ್ ನಾನು ಮಾರಿದ್ರೆ ಅದರಲ್ಲೇ ನನಗೆ 33,000 ಬರುತ್ತೆ ಬರೀ ಒಂದು ಸ್ವಿಚ್ ಇಂದ. ಬಟ್ ನಾನು ಆತರ ಕೆಲಸ ಮಾಡಿಲ್ಲ ಸರ್. ಫುಲ್ ಅಂಡ್ ಫುಲ್ ಬ್ರಾಂಡೆಡ್ ಹಾಕಿದೀನಿ. ಮತ್ತೆ ಯಾವ್ದೇ ತರ ವೈರಿಂಗ್ಸ್ ಆಗ್ಲಿ, ಶಾಕ್ ಹೊಡೆಯೋದಾಗ್ಲಿ ಏನೂ ಆಗಲ್ಲ. ಮತ್ತೆ ಕಂಟ್ರೋಲರ್ ಎಲ್ಲ ಲಾಕ್ ಮಾಡಿರ್ತೀವಿ. ಯಾವ್ದೋ ಮನೇಲಿ ಮಕ್ಳಿದಾರೆ ಮತ್ತೆ ಗೊತ್ತಿಲ್ಲದೆ ಪ್ರೆಸ್ ಮಾಡ್ಬಿಟ್ಟೆ ಅಂದಂಗೆ ಏನೂ ಆಗಲ್ಲ. ಸೊ ಫುಲ್ ಅಂಡ್ ಫುಲ್ ಲಾಕ್ ಮಾಡಿರ್ತೀವಿ. ಟೈಮರ್ ಆಗ್ಲಿ ಕಂಟ್ರೋಲರ್ ಆಗ್ಲಿ ಲಾಕ್ ಮಾಡಿರ್ತೀವಿ. ಟೈಮರ್ಗೆ ಮತ್ತೆ ಕಂಟ್ರೋಲರ್ಗೆ 2 years ವಾರಂಟಿ ಇದೆ ಸರ್. ನಮ್ಮ ಮಿಷನ್ ಅಲ್ಲಿ ನೀವು ನಾಟಿ ಕೋಳಿ ಮೊಟ್ಟೆ, ಬಾತ್ ಕೋಳಿ ಮೊಟ್ಟೆ, ಗೋಜ್ಲಕ್ಕಿದು, ನವಿಲು ಮತ್ತೆ ಎಲ್ಲಾ ತರ ಹುಂಜ ಮತ್ತೆ ಯಾಟೆ ಸೇರಿರೋಂತ ಮೊಟ್ಟೆನ ಯಾವ್ದೇ ಮೊಟ್ಟೆ ಇಟ್ರು ಮರಿ ಆಗುತ್ತೆ ಸರ್. ಮೊಟ್ಟೆ ಫರ್ಟಿಲೈಸ್ ಆಗಿರ್ಬೇಕು ಸರ್. ಫರ್ಟಿಲೈಸ್ ಆಗಿರೋ ಮೊಟ್ಟೆನ ಇಟ್ರೆ ಅಷ್ಟೇ ಮರಿ ಆಗೋದು. ಏನ್ ಪ್ರೈಸ್ ಆಗುತ್ತೆ ಸರ್ ಇದು? ಸರ್ ನಮ್ಮ ಹತ್ರ 35 ಬಂದು 9,000 ಆಗುತ್ತೆ. 70 ಮೊಟ್ಟೆದು ಬಂದು 11,000 ಆಗುತ್ತೆ ಸರ್. ಇದಕ್ಕೆ ವಾರಂಟಿ ಗ್ಯಾರಂಟಿ ಸರ್ ಕಂಟ್ರೋಲರ್ ಮತ್ತೆ ಟೈಮರ್ ಇಲ್ಲಿ ನೋಡ್ತಿದ್ರಲ್ಲ ಸರ್, ಇದು ಎರಡೇ ತುಂಬಾ ಕಾಸ್ಟ್ಲಿ ಆಗಿರೋದು. ನಾವು ಬೇರೆಯವ್ರ ತರ ಇದು ನಮ್ಗೆ 200 ರೂಪಾಯಿಗೂ ಸಿಗುತ್ತೆ, 300 ರೂಪಾಯಿಗೂ ಸಿಗುತ್ತೆ. ಬಟ್ ನಾವ್ ಅಂತದ್ ಏನು ಹಾಕಿಲ್ಲ. ಇದು ಸಬ್ಜಿರೋ ಕಂಪನಿ ಅವ್ರದ್ದು. ಸೊ ಬ್ರಾಂಡೆಡ್ ಹಾಕಿದೀವಿ. ಇದು ಎರಡಕ್ಕೂ 2 years ವಾರಂಟಿ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಡಿಫೀಟ್ ಆದ್ರೆ ನೀವು ಕೈಯಲ್ಲಿ ಹೊಡೆದಾಕಿ ಒಳ್ಳೆ ನೀರ್ ಹಾಕಿದ್ರೆ ಕೊಡಲ್ಲ ಸರ್. ಮ್ಯಾನುಫ್ಯಾಕ್ಚರಿಂಗ್ ಏನಾದ್ರು ಪ್ರಾಬ್ಲಮ್ ಅಂದ್ರೆ 2 years ಗಂಟ ವಾರಂಟಿ ಕೊಡ್ತೀವಿ ಸರ್. ಒಳ್ಳೇದು. ಸೋಲಾರ್ ಬರೀ 160 ವಾಟ್ಸ್ ಕರೆಂಟ್ ಬೇಕಾಗುತ್ತೆ ಸರ್ ಅಷ್ಟೇ. ಯೂನಿಟ್ 160 ವಾಟ್ಸ್ ಅಷ್ಟೇ ಖರ್ಚಾಗುತ್ತೆ ಇದ್ರಲ್ಲಿ. ಸೊ 2 60 ವಾಟ್ಸ್ ಬಲ್ಬ್ ಇರುತ್ತೆ, ಮತ್ತೆ ಒಂದು ಮೋಟರು ಮತ್ತೆ ಒಂದು ಫ್ಯಾನ್. ಇದು ಪ್ರತಿಯೊಂದಕ್ಕೂ 160 ವಾಟ್ಸ್ ಆಗುತ್ತೆ ಅಷ್ಟೇ. ಓಕೆ. ಅದರಲ್ಲೂ ಇದು ಮೈನ್ ಕೋಳಿ ಸಾಗಾಣಿಕೆ ಮಾಡೋರಿಗೆ ತುಂಬಾ ಉಪಯೋಗ ಆಗುತ್ತೆ ಅದರಲ್ಲೂ. ಹೌದು ಸರ್. ತುಂಬಾ ಹೆಂಗ್ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಸರ್, ಆ ಟೈಮಲ್ಲಿ ಏನ್ ಮಾಡ್ತಿದ್ರು, ಮನೇಲಿ ಯಾರು ಒಬ್ರು ಇರ್ತಾನೆ ಇರ್ತರು. ಮನೇಲಿ ದೊಡ್ಡವರಾಗ್ಲಿ ಇಲ್ಲ ಹೆಂಗಸರಾಗ್ಲಿ ಯಾರು ಒಬ್ರು ಮನೇಲಿ ಇರ್ಲೇಬೇಕು. ಮತ್ತೆ ಕೋಳಿದ್ ಏನಾಗುತ್ತೆ ಅಂದ್ರೆ ಕೋಳಿ ಕಾವು ಕೊಡ್ಬೇಕಾದ್ರೆ ತುಣಿದ್ ಬಿಡೋದು, ಒಡೆದೋಗ್ ಬಿಡೋದು, ಮೊಟ್ಟೆ ಎತ್ಕೊಳಕ್ ಆಗದೇ ಇರೋಂಥದ್ದು, ಅದನ್ನ ಕಾಯ್ತಾ ಕುತ್ಕೋಬೇಕಾಗತ್ತೆ. ಇದು ಬಂದು ಮೊಟ್ಟೆ ತೆಗ್ದಿಟ್ಕೊಂಡ್ರೆ ಇಮಿಡಿಯೇಟ್ ಆಗಿ ನಾವು ನೀವ್ ಹೇಳ್ದಂಗೆ ಶೇಖರಣೆ ಮಾಡಿ ಮರಿ ಮಾಡ್ಬೇಕಾದ್ರೆ ಈ ತರ ನಾವು ಶೇಖರಣೆ ಮಾಡ್ಕೊಂಡು ಈ ಬಾಕ್ಸ್ ನ ಯೂಸ್ ಮಾಡ್ತೀವಿ ಅಂದ್ರೆ ಮಿಷನ್ ನ. ಸೊ ಈಸಿ ವೇ ನಲ್ಲಿ ಮರಿ ಮಾಡ್ಕೋಬಹುದು. 100% ಅಟ್ ಎ ಟೈಮ್ ಅಲ್ಲಿ 75 ಮಾಡಬಹುದು. ಇದರಲ್ಲಿ 78 ಸರ್. ಇದು 78 70 35 70 100 200 2000 5000 ವರೆಗೂ. ಓಕೆ. ನೀವು ಓಕೆ ಇನ್ನ ಜಾಸ್ತಿ ಬೇಕು ಅಂದ್ರೆ ನಿಮ್ಮ ಹತ್ರ ಮಾಡ್ಕೊಡ್ತೀವಿ ಸರ್. ಪರ್ಟಿಕ್ಯುಲರ್ ಟೈಮ್ ಕೇಳ್ತೀವಿ ನಾವು, ನಾವೇ ರೆಡಿ ಮಾಡಿ ಕೊಡ್ತೀವಿ ಸರ್. ಸೊ ನಮ್ಗೆ ಟೈಮ್ ಬೇಕು ಅದಕ್ಕೆ. ಸೊ 70 ಆದ್ರೆ ರೆಡಿ ಇರುತ್ತೆ. ಆಲ್ ಓವರ್ ಕರ್ನಾಟಕ ಕೊರಿಯರ್ ಮಾಡ್ತೀವಿ ನಾವು. ಕಸ್ಟಮರ್ ಪೇ ಮಾಡಿದ್ರೆ ನಾವು ಇಮಿಡಿಯೇಟ್ ಕೊರಿಯರ್ ಮಾಡ್ಬಿಡ್ತೀವಿ. ಸ್ಟಾಕ್ ಇಲ್ಲ, ನಮ್ದು ಏನಾದ್ರು ಐಟಮ್ಸ್ ಕಮ್ಮಿ ಇದೆ ಅಂದಾಗ 6 to 7 days ಟೈಮ್ ತಗೊಂಡು ಕೊರಿಯರ್ ಮಾಡ್ತೀವಿ ಸರ್. ಓಕೆ. ಈಗ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ಕಸ್ಟಮರ್ ಡೈರೆಕ್ಟ್ ಆಗಿ. ಮಿಕ್ಕಿದ್ ನೀವು ಮಾತಾಡ್ಕೊಂಡು ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಸರ್. ನಾವು ಮಿಷನ್ ಕೊಟ್ಟಿದ್ ಕೂಡ್ಲೆ ನಮ್ದು ಕೆಲಸ ಮುಗಿತು ಅನ್ನಂಗಲ್ಲ. ಅವ್ರಿಗೆ ಪ್ರತಿಯೊಂದು ಗೈಡ್ನೆಸ್ ನಮ್ ಕಡೆಯಿಂದ ಕೊಡ್ತೀವಿ. ಸರ್ವಿಸ್ ಕೊಡ್ತೀರಾ ಫುಲ್? ಹೌದು ಸರ್. ಅವ್ರಿಗೆ ಕೋಳಿ ಸಾಕಾಣಿಕೆ ಬಗ್ಗೆ ಏನೇ ಡೌಟ್ ಇದ್ರು, ಅವ್ರ ಎಕ್ಸ್ಪೀರಿಯನ್ಸ್ ಆಗಿರ್ಲಿ ಇಲ್ಲ ಫ್ರೆಶರ್ ಆಗಿರ್ಲಿ, ನಮ್ ಕಡೆಯಿಂದ ನಮ್ಗೆ ಏನೇನ್ ಗೊತ್ತೋ ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ಅವ್ರಿಗೆ ಮೊಟ್ಟೆನ ಹೆಂಗ್ ಕಲೆಕ್ಟ್ ಮಾಡ್ಕೋಬೇಕಂತ ಹಿಡ್ದು ಮರಿಗೆ ಹೆಂಗೆ ದೊಡ್ಡದ್ ಮಾಡ್ಬೇಕು ಅನ್ನೋರ್ಗು, ಸೇಲ್ಸ್ ಹೆಂಗ್ ಮಾಡ್ಕೋಬೇಕು ಅನ್ನೋರ್ಗು ಚಿಕ್ಕ ಚಿಕ್ಕ ಟಿಪ್ಸ್ ಗಳು, ಐಡಿಯಾಸ್ ಗಳು ನನಗೆ ಗೊತ್ತಿರೋದು ಪ್ರತಿಯೊಂದು ಅವ್ರಿಗೆ ಕೊಡ್ತೀವಿ. ಮತ್ತೆ ಮಿಷನ್ ತಗೊಂಡಿದೀವಿ ಅನ್ನೋದ್ ಕೂಡಲೇ ನಮ್ದು ಕೆಲಸ ಮುಗಿಯಲ್ಲ. ಯಾಕಂದ್ರೆ ನಾವ್ ತಗೊಂಡಿರೋರ್ ಗೆದ್ರೇನೆ ನಾನ್ ಗೆದ್ದಂಗೆ. ಸೊ ಕಸ್ಟಮರ್ ಗೆದ್ರೆ ನಾನ್ ಗೆದ್ದಂಗೆ, ರೈತರು ಗೆದ್ರೆ ನಾನ್ ಗೆದ್ದಂಗೆ. ಸೊ ಅದರಿಂದ ಅವ್ರಿಗೆ ಮಿಷನ್ ತಗೊಂಡ್ರು ಅಂದಿದ ತಕ್ಷಣ ಬಿಡಲ್ಲ ಸರ್. ಪ್ರತಿಯೊಂದು ಅಪ್ಡೇಟ್ ಅವ್ರಿಗೆ ಕೊಡ್ತಾನೆ ಇರ್ತೀವಿ. ಅವ್ರು ಎನಿ ಟೈಮ್ ಕಾಲ್ ಮಾಡ್ಬೋದು. ಸಮ್ಟೈಮ್ಸ್ ನಾವು ಕಾಲ್ ರಿಸೀವ್ ಮಾಡಿಲ್ಲ ಅಂದಾಗ ಅವ್ರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಅದನ್ನ ನೋಡ್ಬಿಟ್ಟು 100% ನಾವು ರಿಟರ್ನ್ ಕಾಲ್ ಮಾಡ್ತೀವಿ. ಯಾಕಂದ್ರೆ ಕಂಟಿನ್ಯೂಸ್ ಕಾಲ್ಸ್ ಗಳು ಇರ್ತಾ ಇರ್ತದೆ. ಸೊ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಬೇಡಿ. ಮೆಸೇಜ್ ಹಾಕಿರಿ ವಾಟ್ಸ್ಆಪ್ ಅಲ್ಲಿ, ರಿಟರ್ನ್ ಕಾಲ್ ಮಾಡೇ ಮಾಡ್ತೀವಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.